ಸ್ವಾಗತ ಸುಸ್ವಾಗತ ಜನರೇ ನನ್ನ ಹೊಸ ವ್ಲಾಗಿಗೆ. Today I am going to make a new video, so please and welcome back friends. And ಇವತ್ತು ಉಪವಾಸ ಇದ್ದೀನಿ ಬಟ್ ನೋ ಪ್ರಾಬ್ಲಮ್. ಇವಾಗ ನಾನು ಹೋಗ್ತಿದ್ದೀನಿ ಕಾಲೇಜ್ ಹತ್ರ, ಕಾಲೇಜಲ್ಲ. ಆ್ಯಂಡ್ ಇವತ್ತು ಎಕ್ಸಾಮ್ ಐತೆ. ಏನೂ ಗೊತ್ತಿಲ್ಲ ಅನಿಸುತ್ತೆ ನಿಮ್ಗೆ ಇವತ್ತು ಏನೇನಾಗುತ್ತೆ. ಫಸ್ಟ್ ಹೈಲೈಟ್ಸ್ ನೋಡಿ ಫ್ರೆಂಡ್ಸ್, ಬ್ಲಾಗ್ ಹೈಲೈಟ್ಸ್ ಯಾವ ಥರ ಐತೆ ಫ್ರೆಂಡ್ಸ್ ಲಿಟ್ರಲಿ. ಸೋಗ್ರಾ, ತೇಜಸ್ವಿನಿ, ಝೈನಬ್ ಆ್ಯಂಡ್ ಅಜಹರ್. ಆ್ಯಂಡ್ ಓಕೆ, ಇವಾಗ ಬಂದು ನಾವು ಹೋಗ್ತಿದ್ದೀವಿ ಕ್ರೈಸ್ಟ್ ಯೂನಿವರ್ಸಿಟಿ ಹತ್ರ ಬಿಕಾಸ್ ಆಫ್ ಇವೆಂಟ್. ಅಲ್ಲಿ ಒಂದು ಇವೆಂಟ್ ನಡೀತೈತೆ ಆ್ಯಂಡ್ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ನಾವು ಮತ್ತೆ ಬರ್ತೀವಿ. ಏನಾದರೂ ವಿನ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಕಾಲೇಜ್ ನಮಗೆ ರೀಪೇ ಮಾಡ್ತಿದೆ. 200 rupees ನಾವು ಕಟ್ಟಿ ಇವೆಂಟ್ ನಾವು ಹೋಗ್ತಿದ್ದೀವಿ. ಆ್ಯಂಡ್ ನಮಗೆ ಇವತ್ತು ಎಕ್ಸಾಮ್ ಹೋಗ್ತಿದ್ದೀವಿ ಅನಿಸ್ತಿರುತ್ತೆ ನಿಮಗೆ. ಬಟ್ ನಮಗೆ ಎಕ್ಸಾಮ್ ಇಲ್ದಿರ ಅಸೈನ್ಮೆಂಟ್ ಕೊಡ್ತಾರಂತೆ ಅವರು. ಅಸೈನ್ಮೆಂಟ್ ಲೈಕ್ ನೋಡ್ಬೋದು, ಒಂದು 40 marks ಎಕ್ಸಾಮ್ ಇದ್ದರೆ 40 marks ಅಸೈನ್ಮೆಂಟ್ ಕೊಡ್ಬೋದು. ಅಸೈನ್ಮೆಂಟ್ ಬರ್ದು ಮಾರ್ಕ್ಸ್ ತೆಗಿಬೋದು. ಆ್ಯಂಡ್ ಅಟೆಂಡೆನ್ಸು ಕೊಡ್ತಿದ್ದಾರೆ. ಅಲ್ಲಿ ಹೋಗಿ ಬಂದು ರಿಸಿಪ್ಟ್ ತೋರಿಸಿದ್ರೆ ಅವರಿಗೆ ನಾವು ಪೇ ಮಾಡಿರೋ ರಿಸಿಪ್ಟು ಅವರು ಕ್ಯಾಶ್ ಬ್ಯಾಕ್ ಲೈಕ್ ಕ್ಯಾಶ್ ಪೇ ಮಾಡಿಬಿಡ್ತಾರೆ. ಸೊ ಫಸ್ಟ್ ಹೋಗೋಣ ಬೇಗ. ಆ್ಯಂಡ್ ಯಾರ್ಯಾರು ಹೋಗ್ತಿದ್ದಾರೋ ಒಂದ್ಸತಿ ನೋಡ್ತೀನಿ. ಎಲ್ಲರೆಲ್ಲ ಹೋಗ್ತಿರೋದು ಓನ್ಲಿ ಫ್ಯೂ ಮೆಂಬರ್ಸ್ ಆಫ್ ಅವರ್ ಗ್ರೂಪ್ ಲೈಕ್ ಸೈಯದ್ ಅಜರು, ನಾನು ಆ್ಯಂಡ್ ಝೈನಬು ಆ್ಯಂಡ್ ತೇಜಸ್ವಿನಿ, ಸೋಗ್ರಾ ಅವರೆಲ್ಲರೂ. ಇನ್ನೂ ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ. ಸೊ ಫಸ್ಟಲ್ಲಿ ಎಲ್ಲ ಹೋಗೋಣ. ಓಕೆ, ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಇವಾಗ ಕ್ರೈಸ್ಟ್ ಯೂನಿವರ್ಸಿಟಿ ಹತ್ರ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದಾರೆ ಇವತ್ತು. ರಿಷಿತ್ ನಮ್ಮ ಜೊತೆ ಇವತ್ತು ರಿಷಿತ್ ಇದ್ದಾನೆ. ಆ್ಯಂಡ್ ಅಜಹರ್, ಧನುಷ್, ಝೈನಬ್ ಆ್ಯಂಡ್ ತೇಜಸ್ವಿನಿ. ಫೈನಲಿ ಇವಾಗ ಕೃಷ್ಣ ಜಯಂತಿ ಕಾಲೇಜ್ ಹೊರಗಡೆ ಇದ್ದೀವಿ. ಸೊ ಯಾವ ಥರ ಐತೆ ಫ್ರೆಂಡ್ಸ್ ಲಿಟ್ರಲಿ. ಆ್ಯಂಡ್ ಇವಾಗ ಹೋಗ್ತಿದ್ದೀವಿ ಮೇಲೆ. ರಿಜಿಸ್ಟ್ರೇಷನ್ಸ್ ಎಲ್ಲ ಆಗ್ಬಿಟ್ಟಿದೆ, ಇದೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಆ್ಯಂಡ್ ಸೋಗ್ರಾ, ತೇಜಸ್ವಿನಿ, ಝೈನಬ್ ಆ್ಯಂಡ್ ಅಜಹರ್. ಮತ್ತು ಧನುಷ್ ಅಲ್ಲಿದ್ದಾನೆ, ಸ್ನ್ಯಾಪ್ ಮಾಡ್ತಿದ್ದಾನೆ. ಸೊ ಓಕೆ ನೋಡಿ, ಇವಾಗ ಮೇಲೆ ಹೋಗ್ತಿದ್ದೀವಿ ಈ ಕ್ರೈಸ್ಟ್ ಅಕಾಡೆಮಿದಲ್ಲಿ. ವಾ ಇಂಟೀರಿಯರ್ ನೋಡಿ ಫ್ರೆಂಡ್ಸ್, ಇನ್ಫ್ರಾಸ್ಟ್ರಕ್ಚರ್. ವಾ ಫ್ರೆಂಡ್ಸ್, ಕೊಯ್ ಫಿಶಸ್ ಒರಿಜಿನಲ್ ಇದೆಲ್ಲ. ಆ್ಯಂಡ್ ಆಲ್ಸೋ ಮೊಟ್ಟೆ. ನೈಸ್ ಬ್ರೋ, ಕಾಲೇಜ್ ಚೆನ್ನಾಗೈತೆ. ಹೋಗೋಣ. ಅವ್ರ ಫ್ರೆಂಡ್ಸ್ ಇವಾಗ ಹೋಗ್ತಿದ್ದೀವಿ ಹಾಲ್ ಹತ್ರ. ಹೋಗೋಣ. ಆಗಿದ್ದೀವಿ, ನೋಡೋಣ ಏನು ಆಗುತ್ತೋ ಗೊತ್ತಿಲ್ಲ. ನಾವು ಪಾರ್ಟಿಸಿಪೆಂಟ್ಸ್ ಆಗಿ ಹೋಗಿರೋದು, ಲೈಕ್ ಪಾರ್ಟಿಸಿಪೇಟ್ ಮಾಡೋಕ್ಕಷ್ಟೇ, ನಾರ್ಮಲಿ ನೋಡ್ಕೊಂಡು. ಓಕೆ ಹೋಗೋಣ. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವೆಂಟು. ಇಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಸೊ ಅಡ್ಜಸ್ಟ್ ಫ್ರೆಂಡ್ಸ್. ಆ್ಯಂಡ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀವಿ. We will take a short break, and before that our college anthem will be played. May we request everyone to ಫ್ರೆಂಡ್ಸ್ ಇವಾಗ ಜಸ್ಟ್ ಬ್ರೇಕಿಗೆ ಬಿಟ್ಟಿದ್ದಾರೆ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಬಟ್ ನಾನು ರೋಜಾ ಇದ್ದೀನಿ ಅದರಲ್ಲಿ. ಆ್ಯಂಡ್ ಸ್ಟಾರ್ಟ್ ಮಾಡ್ತಾರೆ ಅವರು ಇವೆಂಟ್. ಓಕೆ
sir. Our manufacturing price for unit is 1,800 and the price which we selling to wholesale is 1,800. ಸೊ ಫ್ರೆಂಡ್ಸ್ ಇವರು ಇವಾಗ ಪಿ ಪಿ ಟಿಯಿಂದ ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ ಲೈಕ್ ಪ್ರಾಡಕ್ಟ್ಸ್ ಪಿಚ್ ಮಾಡೋದು. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್ ಜೈನಬ್ ಆ್ಯಂಡ್ ತೇಜಸ್ವಿನಿ ಎಂಜಾಯ್ ಮಾಡ್ತಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಆ್ಯಂಡ್ ಇಲ್ಲಿ ಸೋಗ್ರ ಇವಳು ಫುಲ್ ಎಂಜಾಯ್ ಮಾಡ್ತಿರ್ತಾಳೆ. ನಾನು ಗೊತ್ತಲ್ಲ. ಸೊ ನೋಡಿ ಗೈಸ್, ಇವಾಗ ನಾವು ಏನಿಲ್ಲ ಗೈಸ್, ಬೋರ್ ಆಗ್ತಾ ಇದೆ. ಸ್ವಲ್ಪ ರೇಷಿಯೋ ಮೇಂಟೈನ್ ಮಾಡ್ತೀಯಾ ಈ ಥರ ಗೈಸ್ ರೇಷಿಯೋ ಅಂತ ಗೈಸ್ ನಾವೇನೋ ಅನ್ಕೊಂಡು ಬಂದಿರೋದು, ಇಲ್ಲಿ ನೋಡ್ರಿ ಏನೋ ಆಗ್ತೈತೆ ಗೈಸ್. ನಾವೇನೋ ಅನ್ಕೊಂಡು ಬಂದಿದ್ದು, ಇಲ್ಲಿ ನೋಡ್ರಿ ಏನೋ ಆಗ್ತೈತೆ. ಇಲ್ಲಿ ನೋಡಿ ತೇಜಸ್ವಿ ಚೆನ್ನಾಗಿಲ್ಲ. ನೋಡಿ ಜಾವಿದ್ದು ಅಷ್ಟು ಸುಮ್ಮನೆ ಇಟ್ಬಿಡಿ. ಸರಿ ಗೈಸ್, ನಾಳೆ ಸಿಗ್ತೀವಿ ನಾನು ನಿಮಗೆ. There are many brands who erase their expiry manufacturing dates and make it a new launch product and make the customers drink something that is not good. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. So exactly why Aqua Alert exists. We are a company, we introduce a product that makes. ಇವಾಗ ಲಂಚ್ ಮಾಡೋಕ್ಕೆ ಕ್ಯಾಫೆಟೀರಿಯಾಗಿ ಬಂದಿದ್ದೀವಿ. ಸೊ ಊಟ ನೋಡಿ ಕೊಟ್ಟಿದ್ದಾರೆ. ಆ್ಯಂಡ್ ಯಾ ನಾನು ಉಪವಾಸ ಇದ್ದೀನಿ, ಇವ ಎಂಜಾಯ್ ಮಾಡೋಣ. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಇವಾಗ ತ್ರಿಷಿತು ಮತ್ತು ನಾನು ಹೋಗ್ತಿದ್ದೀವಿ ಮನೆಗೆ. ಓಯ್ ಹೇಳ್ರೋ ಬಾಯ್ ಬಾಯ್. ಓಯ್ ಬಾಯ್ ಹೇಳ್ರೋ ಬಾಯ್ ಬಾಯ್. ಅವರು ಇಲ್ಲೇ ಇರ್ತಾರೆ, ರಿಸಿಪ್ಟ್ಸ್ ತಗೊಳ್ಬೇಕು ಅವರು. ಆ್ಯಂಡ್ ನಾವು ಹೋಗೋಣ, ಟೈಮ್ ಆಗೋಯ್ತು 2 o'clock. ನೋಡಿ ಇದೇ ಕ್ರೈಸ್ಟು. ನಡಿಯೋ ಹೋಗೋಣ. ಆ್ಯಂಡ್ ಈ ಗಾಡಿನೂ ನಮ್ದಲ್ಲ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಕೀರ್ತನ ಗಾಡಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಗಾಡಿ ಜಾಸ್ತಿ ಯೂಸ್ಫುಲ್ ಆಯಿತು. ನಡೀರಿ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಟೈಮ್ ಬಂದರೆ ಫ್ರೆಂಡ್ಸ್ ಇವತ್ತು ಪಿ ಪಿ ಟಿ ರೆಡಿ ಮಾಡಿ ಅಲ್ಲಿ ಪ್ರೆಸೆಂಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟಾಪಿಕ್ ಅಷ್ಟೇನು ರಿಲಯಬಲ್ ಇದ್ದಿಲ್ಲ. ಆ್ಯಂಡ್ ಯಾ ನೆಕ್ಸ್ಟ್ ಟೈಮ್ ಬಂದರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಐತೆ. ಹಾಂ, ಆ್ಯಂಡ್ ಆಲ್ಸೋ ಸ್ವಲ್ಪ ಟಾಪಿಕ್ಸ್ ನಾನು ಕವರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ಗೆ. ಇಲ್ಲೇ ಅಲ್ಲ, ಬೇರೆ ಎಲ್ಲಾದರೂ ಹೋದರೆ ನಾನು ಪಿ ಪಿ ಟಿ ಮಾಡಿ ಪ್ರೆಸೆಂಟ್ ಮಾಡೋಣ ಅಂತ. ಸೊ ಹೋಗೋಣ. ಇವಾಗ ನೆಕ್ಸ್ಟು ಈ ಗಾಡಿನ ಫ್ರಂಟ್ ಗೇಟ್ ಹತ್ರ ಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ఎందుకంದರೆ ಇವತ್ತು ಕ್ಲಾಸಸ್ ಏನಿಲ್ಲ, ಓನ್ಲಿ ಇವಾಗ ಎಕ್ಸಾಮ್ ನಡೀತಿರುತ್ತೆ ಅವ್ರಿಗೆ, ನಮಗಲ್ಲ, ಅವ್ರಿಗೆ ನಡೀತಿರುತ್ತೆ. ಆ್ಯಂಡ್ ನಮಗೆ ಇದು ಇರುತ್ತಲ್ಲ ಪ್ರೆಸೆಂಟೇಷನ್, ಲೈಕ್ ಅಸೈನ್ಮೆಂಟ್ ಕೊಡ್ತಾರೆ 40 ಮಾರ್ಕ್ಸಿಗೆ ಅನಿಸುತ್ತೆ. ಪಾಸ್ ಏನೋ ಆಗ್ಬಿಡ್ತಾರೆ ಸಾಕು. ಆ್ಯಂಡ್ ಕಾಲೇಜ್ ನಮಗೆ 200 rupees ವಾಪಸ್ ಪೇ ಮಾಡಿಬಿಡುತ್ತೆ. ನಾವು ಇವಾಗ 200 rupees ಕಟ್ಟಿರೋದು ಅಲ್ಲಿ ಹೋಗೋಕ್ಕೆ ಪಾರ್ಟಿಸಿಪೆಂಟ್ಸ್ ಅದು. ನೈಸ್. ಸೊ ಹೋಗೋಣ. ಹೌದು ಕೊಟ್ಟಿದ್ದವರು ಹೇಳೇ ಇಲ್ಲ, ಮನೆಗೆ ಹೋಗ್ಬೇಕು. ಫೈನಲಿ ಫ್ರೆಂಡ್ಸ್ ಮನೆಗೂ ಬಂದ್ಬಿಟ್ಟಿದ್ದೀನಿ. ಆ್ಯಂಡ್ ಗಾಡಿ ಕೀರ್ತನದು ಇದ್ದಿದ್ದು, ಸೊ ಗಾಡಿ ಕೀರ್ತನ ಕೊಟ್ಟು ಆ್ಯಂಡ್ ಇವಾಗ ಮನೆಗೆ ಬಂದ್ಬಿಟ್ಟಿದ್ದೀನಿ ಫೈನಲಿ. ಹಾಗೆ ಇವತ್ತು ವಿಡಿಯೋ ಯಾವ ಥರ ಇತ್ತು ಅನ್ಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇವಾಗ ತನಕ ಉಪವಾಸ ಇದ್ದೀನಿ. ವಾವ್, ಅಷ್ಟು ಚೆನ್ನಾಗಿರೋ ಊಟನೂ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಅಸ್ಸಲಾಮು ಅಲೈಕುಮ್. ಹಾಂ, ಆ್ಯಂಡ್ ಇದು ಕೊಟ್ಟಿದ್ದಾರೆ ನೋಡಿ, ಇದು ತೋರಿಸಿದೆ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಈ ವಿಡಿಯೋಲ್ಲಿ, ಇನ್ನೂ ಹೋಗಬೇಡಿ. ಆ್ಯಂಡ್ ಫ್ರೆಂಡ್ಸ್ ಫೈನಲಿ ಇವಾಗ ಇಫ್ತಿಯಾರಿ ರೆಡಿ ಆಗಿಬಿಟ್ಟಿದೆ. ಆ್ಯಂಡ್ ಇಷ್ಟು ಐಟಮ್ಸ್ ಇವತ್ತೇ ಐತೆ ಇಫ್ತಿಯಾರಿಗೆ.
ಬಿಕಾಸ್ ನಾನು ಮತ್ತೆ ನಮ್ಮ ಅಪ್ಪ ಅಮ್ಮ ಇರೋದಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸ್ವಲ್ಪ ನಮ್ಮ ಅಪ್ಪ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿಬಿಟ್ಟಿದ್ರು ಆ್ಯಂಡ್ ಅದೆಲ್ಲ ವೇಸ್ಟ್ ಆಗಿಬಿಡ್ತು. ಸೊ ಎಲ್ಲ ಡಸ್ಟ್ಬಿನಾಗ ಹಾಕಬೇಕಾಗಿತ್ತು ಆ್ಯಂಡ್ ಅದಕ್ಕೆ ಇವತ್ತು ನಮ್ಮಮ್ಮ ಕಟ್ ಮಾಡಿರೋದು ಫ್ರೂಟ್ಸ್ನ ಲಿಮಿಟೆಡ್ ಆಗಿ. ಆ್ಯಂಡ್ ಇನ್ನೂ ಟೈಮ್ ಐತೆ ಒಂದು 2-3 ಮಿನಿಟ್ಸ್. ಓಕೆ, ನೋಡೋಣ ಏನಾಗುತ್ತೆ ಇನ್ನು ವ್ಲಾಗಲ್ಲಿ. ಆದರೆ ಇವತ್ತು ಕಾಲೇಜ್ ಊಟ ಮತ್ತು ಅದು ಮಸ್ತಾಗಿತ್ತು ಅನ್ಸು. ನಾನು ತಿಂದಿಲ್ಲ, ಬಟ್ ನೋಡೋಕ್ಕೆ ಸ್ಮೆಲ್ಲಲ್ಲೇ ಚೆನ್ನಾಗಿತ್ತು. ಆ್ಯಂಡ್ ಫ್ರೆಂಡ್ಸ್, ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಫ್ರೆಂಡ್ಸ್. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಪ್ಲೀಸ್ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗು ನೋಡಿ. ಇವತ್ತು ಉಪವಾಸ ಇದ್ದೆ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲೂ ಇದ್ದೀನಿ. ಆ್ಯಂಡ್ ಇವತ್ತಿಗೆ ಎಲ್ಲ ಉಪವಾಸ ಇದ್ದೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಐ ಥಿಂಕ್ ನಾನು ಎಕ್ಸಾಮ್ ಬರೀತಿರ್ತೀನಿ, ಇಲ್ಲ ಎಕ್ಸಾಮ್ ವ್ಲಾಗ್ ಆಗುತ್ತೆ ಅದು. ಎಕ್ಸಾಮ್ ಹಾಂ. ಓಕೆ, ವಿಡಿಯೋನ ಎಂಡ್ ಮಾಡೋಣ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಷ್ಟೇ.